ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮನೆಯ ಮುಂದೆ ಈ ಶಂಕುಪುಷ್ಪ ಸಸ್ಯವನ್ನು ನಾವು ಬೆಳೆಯುವುದರಿಂದ ನಮಗೆ ಯಾವೆಲ್ಲ ಪ್ರಯೋಜನಗಳಿವೆ, ಎಷ್ಟು ಅದ್ಭುತವಾದ ಔಷಧೀಯ ಗುಣವಿರುವಂತಹ ಈ ಸಸ್ಯವನ್ನು ಮನೆ ಮುಂದೆ ಬೆಳೆದರೆ ನಮಗೆ ಚಿನ್ನವಿದ್ದಂತೆ. ನೋಡಿ, ಈ ಸಸ್ಯವನ್ನು ನಾವು ಮನೆಯಲ್ಲಿ ಯಾವ ದಿಕ್ಕಿಗೆ ಬೆಳೆಯಬೇಕು, ಇದನ್ನು ಬೆಳೆಯುವುದರಿಂದ ಯಾವುದರೆಲ್ಲ ಪ್ರಯೋಜನಗಳಿವೆ ಮತ್ತು ಇದರಲ್ಲಿ ಆಯುರ್ವೇದ ಔಷಧಿಯ ಗುಣಗಳು ಯಾವ್ಯಾವಿವೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸ್ನೇಹಿತರೆ, ಇಂಥದೇ ಯೂಸ್ಫುಲ್ ವಿಡಿಯೋಗಳಿಗಾಗಿ ಪ್ಲೀಸ್ ಚಾನಲ್ ಫ್ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಶಂಕು ಪುಷ್ಪವು ಈ ಹೂವು ನೀಲಿ ಬಣ್ಣದಿಂದ ನಾನಾ ರೀತಿಯ ಕಲರ್ ಅಂದರೆ 4-5 ರೀತಿಯ ಬಣ್ಣಗಳ ರೀತಿಯಲ್ಲಿ ಇದು ಬೆಳೆಯುತ್ತೆ. ಬಿಳಿ, ಹಳದಿ, ಕೆಂಪು, ಕಂದು ಬಣ್ಣ, ನೀಲಿ ಬಣ್ಣದ ಆಕಾರದಲ್ಲಿ ಬೆಳೆಯುತ್ತೆ. ಈ ಸಸ್ಯವು ಪೊದೆಗಳಲ್ಲಿ ತುಂಬ ಹೇರಳವಾಗಿ ಬೆಳೆಯುತ್ತೆ ಮತ್ತು ಹೊಲ ಗದ್ದೆಗಳಲ್ಲಿ, ಹೊಲದ ಅಕ್ಕಪಕ್ಕದಲ್ಲಿ ತುಂಬ ಕಾಣಲಿಕ್ಕೆ ಸಿಗುತ್ತೆ. ಈ ಸಸ್ಯದ ಬೀಜವನ್ನು ನೀವು 1-2-3 ಬೀಜವನ್ನು ತಂದು ಮನೆಯಲ್ಲಿ ಪಾಟ್ನಲ್ಲಿ ಹಾಕ್ಕೊಂಡು ಬೆಳೆಸುವುದರಿಂದ ಇದರಲ್ಲಿ ಇರುವಂತಹ ಆಯುರ್ವೇದಿಕ್ ತತ್ವಗಳನ್ನು ನೀವು ತಿಳಿದುಕೊಂಡ್ರೆ ಸ್ನೇಹಿತರೆ, ಲಕ್ಷ ಕೊಟ್ಟು ಖರ್ಚು ಮಾಡುವುದು, ನಿಮಗೆ ಹಣ ಕೊಟ್ಟು ಖರ್ಚು ಮಾಡಿದರೂ ನಿಮಗೆ ವಾಸಿಯಾಗದಂತಹ ಕೆಲವು ಆರೋಗ್ಯ ಸಮಸ್ಯೆಗಳಿಂದ ನೀವು ಪಾರಾಗಬಹುದು. ಹಾಗೆಯೇ ಸ್ನೇಹಿತರೆ, ಈ ಮಹಾವಿಷ್ಣುವಿಗೆ ಇದು ತುಂಬ ಪ್ರಿಯವಾದ ಹೂವು. ಈ ಹೂವನ್ನು ನೀವು ದೇವರಿಗೆ ಅರ್ಪಿಸುವುದರಿಂದ ಆರ್ಥಿಕ ಸಂಕಷ್ಟದಿಂದ ಪಾರಾಗಬಹುದು. ಹಾಗೆಯೇ ನೀವು ಈ ಹೂವನ್ನು ರಾತ್ರಿ ನೀವು ಮಲಗೋಕ್ಕೆ ಮುಂಚೆ ನೀರಿನಲ್ಲಿ ನೆನೆ ಇಟ್ಬಿಟ್ಟು ಬೆಳಗ್ಗೆ ನೀವು ಸೇವನೆ ಮಾಡುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಅಂದರೆ, ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡುತ್ತೆ, ಹಾಗೆ BP ಶುಗರನ್ನು ಕಂಟ್ರೋಲ್ ಮಾಡುತ್ತೆ. ದೀರ್ಘಕಾಲಿಕ ತಲೆನೋವು, ಅರ್ಧ ತಲೆನೋವು ಇದೆ ಅನ್ನೋವರಿಗೂ ಇದರ ಬೇರನ್ನು ನಾವು ತೇದ್ಬಿಟ್ಟು ತಂದು ಚೆನ್ನಾಗಿ ತೊಳೆದು ಆ ಬೇರನ್ನು ತೇದಿ 1 ಚಮಚ ಜೇನುತುಪ್ಪದ ಜೊತೆ ಸೇವಿಸಿ ಮಾಡುವುದರಿಂದ ಅರ್ಧ ತಲೆನೋವು ಅನ್ನುವುದು ಇರುವುದಿಲ್ಲ ನೋಡಿ ಸ್ನೇಹಿತರೆ. ಹಾಗೆಯೇ ಶೀತ, ಕೆಮ್ಮು, ಜ್ವರ ಈ ರೀತಿಯಾಗಿ ಇರುವವರು ಬೆಳಗ್ಗೆ ಮತ್ತು ಸಂಜೆ ಕಷಾಯ ಮಾಡಿ ಕುಡಿಯುವುದರಿಂದ ಶೀತ, ಕೆಮ್ಮು, ನೆಗಡಿ ಅನ್ನೋ ಸಮಸ್ಯೆ ಇರುವುದಿಲ್ಲ. ಹಾಗೆ ಮಕ್ಕಳಿಗೆ ಆಗಲಿ ದೊಡ್ಡವರೇ ಆಗಲಿ ಬುದ್ಧಿಶಕ್ತಿಯ ಜೀರ್ಣಕ್ರಿಯೆಗೆ ತುಂಬ ಕೆಲಸ ಮಾಡುತ್ತೆ ಆಯುರ್ವೇದ ಔಷಧಿ ಅಂತಲೇ ಹೇಳ್ಬೋದು. ಪ್ರತಿನಿತ್ಯ ಇದರ ಕಷಾಯವನ್ನು ನಾವು ಕುಡಿಯುವುದರಿಂದ, ಟೀ ಥರ ಮಾಡಿ ಕುಡಿಯುವುದರಿಂದ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಸಮಸ್ಯೆ ಮತ್ತು ಉರಿಯೂತದಂಥದ್ದು ಮತ್ತು ವೀರ್ಯಾಣುಗಳ ಸಮಸ್ಯೆ ಇರುವಂಥವರಿಗೂ ಕೂಡ ತುಂಬಾ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಮಹಿಳೆಯರಿಗೆ ಋತುಸ್ರಾವದ ಸಮಸ್ಯೆಗೂ ಕೂಡ ಇದು ಪರಿಹಾರ. ಯಾವ ರೀತಿ ಪರಿಹಾರ ಅಂದರೆ ಸ್ನೇಹಿತರೆ, ಇದರ ಎಲೆ ಮತ್ತು ಹೂವನ್ನು ಎರಡನ್ನೂ ಕೂಡ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಕಷಾಯ ರೀತಿ ಮಾಡಿ ಕುಡಿಯುವುದರಿಂದ ಮಹಿಳೆಯರಿಗೆ ಗರ್ಭಕೋಶದಲ್ಲಿ ಚರ್ಮ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಆದರೆ ಇದನ್ನು ಗರ್ಭಿಣಿಯರು ಮತ್ತು ಬಾಣಂತಿಯರು ಮಾತ್ರ ಯಾವುದೇ ಕಾರಣಕ್ಕೂ ಸೇವಿಸಬಾರದು ಸ್ನೇಹಿತರೆ. ಇದರಿಂದ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಹಾಗಾಗಿ ಗರ್ಭಿಣಿಯರು ಮತ್ತು ಬಾಣಂತಿಯರು ಮಾತ್ರ ಸೇವನೆ ಮಾಡುವಾಗಿಲ್ಲ. ಇನ್ನು ಇದರ ಆರ್ಥಿಕ ಪರಿಸ್ಥಿತಿ ನಿವಾರಣೆಗೆ ಯಾವ ರೀತಿ ಮಾಡಬೇಕು ಅಂದರೆ ಸ್ನೇಹಿತರೆ, ಈ ಹೂವನ್ನು ಪ್ರತಿನಿತ್ಯ ವಿಷ್ಣುವಿಗೆ ಅರ್ಪಿಸುವುದರಿಂದ ಹಾಗೆ ಗಣೇಶನಿಗೆ ಅರ್ಪಿಸುವುದರಿಂದ ಆರ್ಥಿಕ ಸಂಕಷ್ಟದಿಂದ ನೀವು ಪಾರಾಗಬಹುದು. ಹಾಗೆಯೇ ನಿಮಗೆ ತುಂಬ ಬಡತನ, ಮನೆಯಲ್ಲಿ ಹಣದ ಸಮಸ್ಯೆ ತುಂಬ ಇದೆ ಅನ್ನೋರು ಮನೆಯಲ್ಲಿ ಬೀರುಮಲ್ಲಿ ಇದನ್ನು ಇಡುವುದರಿಂದ ನಿಮಗೆ ಹಣದ ಆರ್ಥಿಕ ಪರಿಸ್ಥಿತಿಯಿಂದ ನೀವು ಪಾರಾಗಬಹುದು. ಹಾಗೆಯೇ ಇದನ್ನು ಶನಿವಾರನೂ ಇದಕ್ಕೆ ಶನೇಶ್ವರನಿಗೆ ಅರ್ಪಿಸಿಬಿಟ್ಟು ಇದನ್ನು ನೀವು ಹರಿಯೋ ನೀರಲ್ಲಿ ಇದನ್ನು ನಿಮಗೆ ಏನು ಬೇಕೋ ಅದನ್ನು ಬೇಡಿಕೊಂಡು ನೀವು ಅದನ್ನು ನೀರಿನಲ್ಲಿ ಬಿಡುವುದರಿಂದ ನಿಮಗೆ ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟಗಳು ಇರುವುದಿಲ್ಲ. ಅದರಿಂದ ನೀವು ಪಾರಾಗಬಹುದು. ಇನ್ನು ಇದನ್ನು ಗಣೇಶನಿಗೆ ಅರ್ಪಿಸುವುದರಿಂದ ನೀವು ಬುದ್ಧಿಯನ್ನು ಕೊಡಲಿಕ್ಕೆ ತುಂಬ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಇನ್ನು ಈ ಸಸ್ಯವನ್ನು ಯಾವ ದಿಕ್ಕಿಗೆ ಬೆಳೆಸುವುದರಿಂದ ನಮಗೆ ಆರ್ಥಿಕ ಸಂಕಷ್ಟದಿಂದ ಪಾರಾಗಬಹುದು, ಹಾಗೆಯೇ ಅದೃಷ್ಟದ ಲಾಭಗಳು ಯಾವ ರೀತಿ ಇರುತ್ತೆ ಅನ್ನೋದಾದರೆ ಸ್ನೇಹಿತರೆ, ಇದನ್ನು ನಾವು ಪೂರ್ವ ದಿಕ್ಕಿಗೆ ಮತ್ತು ಉತ್ತರ ದಿಕ್ಕಿಗೆ ಇದನ್ನು ಬೆಳೆಸಬೇಕು. ಯಾವುದೇ ಕಾರಣಕ್ಕೂ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿಗೆ ಇದನ್ನು ಬೆಳೆಸಬಾರದು ಸ್ನೇಹಿತರೆ. ಇದನ್ನು ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ಈ ಸಸ್ಯವನ್ನು ಬೆಳೆಯುವುದರಿಂದ ನಮಗೆ ಆರ್ಥಿಕ ಸಂಕಷ್ಟದಿಂದ ನಾವು ಪಾರಾಗಬಹುದು. ಮನೆಯಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಕೂಡ ಇರುವುದಿಲ್ಲ. ಪಾಸಿಟಿವ್ ಎನರ್ಜಿ ಇರಬೇಕು ಅಂದರೆ ನಮಗೆ ಪೂರ್ವ ದಿಕ್ಕಿಗೆ ಇಲ್ಲ ಉತ್ತರ ದಿಕ್ಕಿಗೆ ನಾವು ಈ ಸಸ್ಯವನ್ನು ನಾವು ಬೆಳೆಸುವುದರಿಂದ ತುಂಬಾ ಪ್ರಯೋಜನವಾಗಿದೆ. ಹಾಗೆಯೇ ಇದರ ಆರೋಗ್ಯದ
ಪ್ರಯೋಜನಗಳು ಯಾವ್ಯಾವೆಂದರೆ ಅರ್ಧ ತಲೆನೋವು, ಮೈಗ್ರೇನ್ನಂತಹ ತಲೆಯಲ್ಲಿ ಮೈಗ್ರೇನ್ನಂತಹ ಸಮಸ್ಯೆ ಕೂಡ ಇದು ಕಷಾಯವನ್ನು ಮಾಡಿ ಕುಡಿಯುವುದರಿಂದ ಮತ್ತು ಇದರ ಬೇರನ್ನು ತೊಳೆದುಬಿಟ್ಟು ಅದನ್ನು ಒಂದು ಚಮಚ ಜೇನುತುಪ್ಪದ ಜೊತೆಗೆ ಬೆರೆಸಿ ಸೇವನೆ ಮಾಡುವುದರಿಂದ, ಪ್ರತಿದಿನ ಸೇವನೆ ಮಾಡುವುದರಿಂದ ಅರ್ಧ ತಲೆನೋವು ಮತ್ತು ಮೈಗ್ರೇನ್ ಅನ್ನೋ ಸಮಸ್ಯೆಯು ಇಂದ ಪಾರಾಗಬಹುದು. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಅಂತ ತತ್ವವು ತುಂಬ ಹೇರಳವಾಗಿ ಇರುವುದರಿಂದ ಈ ಹೂವನ್ನು ನೀವು ಕಷಾಯ ರೀತಿ ಮಾಡಿ ಬೆಳಗ್ಗೆ ಮತ್ತು ಸಂಜೆ ಸೇವನೆ ಮಾಡುವುದರಿಂದ ನಿಮಗೆ ಆರೋಗ್ಯದ ಯಾವೆಲ್ಲ ಸಮಸ್ಯೆಗಳಿರುವುದು, ಗ್ಯಾಸ್ಟ್ರಿಕ್ಕು, ಆ್ಯಸಿಡಿಟಿ ಮತ್ತು ಶುಗರ್, BP ಈ ರೀತಿಯಾದಂಥ ಸಮಸ್ಯೆಗೆ, ಮತ್ತು ಹೃದಯದ ಸಮಸ್ಯೆಯು ಕೂಡ, ರಕ್ತದಲ್ಲಿ ಬ್ಲಡ್ ಕ್ಲಾಟ್ ಆಗಿರುವುದನ್ನು ಕೂಡ ಇದನ್ನು ಸರಿ ಮಾಡುತ್ತದೆ ನೋಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಯಿತು ಇನ್ನು ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಇಂಥದ್ದೇ ಯೂಸ್ಫುಲ್ ವೀಡಿಯೋಗಳಿಗಾಗಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ವಿಡಿಯೋ ಬಗ್ಗೆ ಏನಿಸ್ತಂತ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.